ಮೊದಲ ಸ್ಪೀಡ್ 4ನೇ ಅಧ್ಯಾಯ 3ನೇ ಶ್ಲೋಕದಲ್ಲಿ ನಾವು ದುಷ್ಕೃತ್ಯಗಳು, ಅತಿರೇಕ ಆಸೆಗಳು, ಮದ್ಯಪಾನ, ಗಲಾಟೆಗಿಂತ ಕೂಡಿದ ಆಟಪಾಠಗಳು, ಕುಡಿತದ ಭೋಜನಗಳು ಮತ್ತು ಪೂಜೆಗೆ ಅರ್ಹವಲ್ಲದ ವಿಗ್ರಹಾರಾಧನೆ ಇತ್ಯಾದಿಗಳಲ್ಲಿ ತೊಡಗಿಕೊಂಡು ಅನ್ಯಜನರ ಇಚ್ಛೆಗಳನ್ನು ಪೂರೈಸಲು ಕಳೆದ ಸಮಯವೇ ಎಂದು ಹೇಳಲಾಗಿದೆ. ಸಾಕು ಅಂತ ಹೇಳ್ತಿದ್ದಾನೆ ನೋಡು. ಎಷ್ಟು ಸಿಹಿ ಧ್ವನಿ, ಎಷ್ಟು ಸಿಹಿ. ಸಾಕು, ಇನ್ನೂ ಸಾಕು, ಇನ್ನುಣ್ಣ ಬೇಡ. ದುಷ್ಕೃತ್ಯಗಳು ಏಕೆ? ದೇವರೊಂದಿಗೆ ನಡೆಯುವ ನಿನಗೆ ಗಲಾಟೆಯ ಆಟಪಾಠಗಳು ಏಕೆ ಬೇಕು? ಕುಡಿತದ ಭೋಜನಗಳು, ಮದ್ಯಪಾನ, ಅತಿರೇಕ ಆಸೆಗಳು, ಇವುಗಳೆಲ್ಲವೂ ದೇವರಿಗೆ ಇಷ್ಟವಾದ ಕಾರ್ಯಗಳೇನು ನಾವು ಮಾಡ್ತಿದ್ದೇವೆ? ಬಿಡಬೇಕಾದ್ದನ್ನು ಬಿಡಬೇಕು, ನಾಶ ಮಾಡಬೇಕಾದ್ದನ್ನು ನಾಶ ಮಾಡಬೇಕು, ಹಿರಿಬೇಕಾದನ್ನು ಹಿರಿಬೇಕು. ನಾವು ಲೋಕಕ್ಕೆ ಬೆಳಕಿನ ದೀಪ. ನಾವು ತಾನೇ ಕತ್ತಲಿನಲ್ಲಿದ್ದರೆ ಯೇಸು ಪ್ರಭುವಿನ ಹೆಸರಿಗೆ ಅನ್ಯ ಜನರ ಮಧ್ಯದಲ್ಲಿ ಏನಾಗ್ತದೆ? ಅವಮಾನವಾಗ್ತದೆ. ನಾವೊಮ್ಮೆ ಸ್ವಪರೀಕ್ಷೆ ಮಾಡಿಕೊಳ್ಳೋಣ. ನಿನ್ನ ಮೂಲಕ ಕುಟುಂಬದಲ್ಲಿ ಎಷ್ಟು ಪ್ರಭಾವವಿದೆ, ಕುಟುಂಬದ ಮೇಲೆ ಎಷ್ಟು ಪ್ರಭಾವವಿದೆ ಎಂಬುದು ತುಂಬ ಮುಖ್ಯ. ನಾವು ಬಹಳಷ್ಟು ಕೆಲಸಗಳಂಗ ಮಾಡ್ತೇವೆ, ಆದರೆ ನಮ್ಮ ಸ್ವಂತವರನ್ನು ನಾವು ಪ್ರಭಾವಿತಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಅದನ್ನು ದೊಡ್ಡ ಸೋಲಾಗಿ ಪರಿಗಣಿಸಬೇಕು. ಪ್ರಭುವಿನ ಬಳಿಯಲ್ಲಿ ಅಳಬೇಕು, ಕಣ್ಣೀರು ಸುರಿದು ಪ್ರಾರ್ಥಿಸಿ ಒಪ್ಪಿಕೊಂಡರೆ ದೇವರು ತುಂಬ ಮಹಾನ್ ದೇವರವಲ್ಲವೇ? ಇಟ್ಸ್ ಅ ಮೈಟಿ ಗಾಡ್. ಹಾಲೆಲೂಯಾ. ನಮಗೆ ವೇಶ್ಯಾಧರಣೆಯ ಅಗತ್ಯವಿಲ್ಲ ಅಷ್ಟೇ. ಕೆಲವು ಕಾರ್ಯಗಳಲ್ಲಿ ನಮಗೆ ತಿದ್ದುಪಡಿ ಬಹಳ ಅಗತ್ಯ.